ಹಾಯ್. ಲಾಸ್ಟ್ ಟೈಮ್ ನಾವು ಮ್ಯಾಥ್ಸ್ ಒಳಗೆ ಯಾವ ಟಾಪಿಕ್ ಇಂಪಾರ್ಟೆಂಟ್, ಯಾವ ಟಾಪಿಕ್ನ ಯಾವ ಥರ ಕ್ವಶನ್ ಕೇಳ್ತಾರಂತ ವಿಡಿಯೋ ಮಾಡಿದ್ವಿ. ಅದ್ರ ಕೆಳಗೆ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿ ಇದೇ ಥರ ರೀಸನಿಂಗ್ ಕೂಡ ಮಾಡಿದ್ರೆ, ಹಾಗಾಗಿ ರೀಸನಿಂಗ್ ಕೂಡ ಒಂದು ಮಾಸ್ ವಿಡಿಯೋ ತಂದಿನಿ. ಯಾವ ಟಾಪಿಕ್ನ ಯಾವ ಕ್ವಶನ್ ಕೇಳ್ತಾರೆ, ಯಾಕಂದ್ರೆ ರೈಲ್ವೆದವರು ಕ್ವಶನ್ಸ್ ಭಾಳ ಇರ್ತಾವ, ಭಾಳ ಟೈಪ್ಸ್ ಇರ್ತಾವ. ಬಟ್ ಅವ್ರಿಗೆ ಕೆಲವೊಂದು ಫೇವ್ರೇಟ್ ಇರ್ತಾವ. ನೀವು NTPC ಗ್ರಾಜುಯೇಟ್ ಆಗಿರೋದು, ಅಂಡರ್ ಗ್ರಾಜುಯೇಟ್ ಆಗಿರೋದು, ಗ್ರೂಪ್ ಡಿ ಆಗಿರೋದು, ಯಾವ್ದು ಎಕ್ಸಾಮ್ ಬರೆದ್ರು ಸೇಮ್ ಪ್ಯಾಟರ್ನ್ ಆಗಿರೋ ಎಕ್ಸಾಮ್ ತೆಗಿಯೋರು TCS ಅವರ ತೆಗಿತಿರ್ತಾರೆ. ಅವ್ರಿಗೆ ಕೆಲವೊಂದು ಕ್ವಶನ್ ಟೈಪ್ ಒಳಗೆ ಭಾಳ ಫೇವ್ರೇಟ್ ಇರ್ತಾವ, ಅವ್ರು ಅದೇ ಟೈಪ್ ಜಾಸ್ತಿ ಕ್ವಶನ್ ತೆಗಿದಿರ್ತಾರೆ. ಹಂಗೆ ನಾವು ಜಾಸ್ತಿ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ಟೈಪ್ ಅವ್ರಿಗೆ ಜಾಸ್ತಿ ಕ್ವಶನ್ ಬರ್ತಲ್ಲ ಅದ್ರೊಳಗೆ ನಾವು ಜಾಸ್ತಿ ಟೈಮ್ ಕೊಡ್ಬೇಕಾಗುತ್ತೆ, ಅವಾಗ ನಮ್ದು ಸ್ಕೋರ್ ಚಲೋ ಆಗುತ್ತೆ. ಹಂಗೆ ನಾವು ರೀಸನಿಂಗ್ನಾಗ ಯಾವ ಟೈಪ್ ಜಾಸ್ತಿ ಮಾಡಿದ್ರೆ ಯಾವ ಕ್ವಶನ್ ನಮ್ಗೆ ಈಸಿ ಆಗುತ್ತೆ, ಜಾಸ್ತಿ ಮಾರ್ಕ್ಸ್ ಬೀಳುತ್ತೆ ಅಂತ ನೋಡುವಂತ. ಸೊ ಮೇನ್ಲಿ ನಮಗೆ ಇರೋ ಟಾಪಿಕ್ ಒಳಗೆ ಎಷ್ಟು ಕ್ವಶನ್ಸ್ ಬರ್ತಾವೆ, ಯಾವ ಟಾಪಿಕ್ ಅಂತ ಮೊದಲು ಡಿಸ್ಕಸ್ ಮಾಡೋಣ. ಪಜಲ್ಸ್ ಮತ್ತು ಸೀಟಿಂಗ್ ಇರ್ತಲ್ಲ, ಅದ್ರೊಳಗೆ 5ರಿಂದ 6 ಕ್ವಶನ್ಸ್ ಬರ್ತಾವ. ಇನ್ನು ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ಸ್ ಒಳಗೆ 4ರಿಂದ 5 ಕ್ವಶನ್ಸ್ ಬರ್ತಾವ. ಕೋಡಿಂಗ್ ಡಿಕೋಡಿಂಗ 3ರಿಂದ 4 ಕ್ವಶನ್ಸ್ ಬರ್ತಾವ. ಸಿಲಾಗಿಸಮ್ ಸ್ಟೇಟ್ಮೆಂಟ್ ವೆನ್ ಡಯಾಗ್ರಾಮ್ ಇರ್ತಾವಲ್ಲ ಅವು 2ರಿಂದ 3 ಕ್ವಶನ್ ಬರ್ತಾವ. ಇನ್ನು ಅನಾಲಜಿ ಮತ್ತು ಸೀರೀಸ್ ಒಳಗೆ 4ರಿಂದ 5 ಕ್ವಶನ್ಸ್ ಬರ್ತಾವ. ಅದು ಬಿಟ್ರೆ ಬ್ಲಡ್ ರಿಲೇಷನ್ಸ್ 2 ಕ್ವಶನ್ಸ್ ಬರ್ಬೋದು. ಇನ್ನು ಅದನ್ನ ಬಿಟ್ರೆ ಮಿಕ್ಕಿದ್ದೊಳಗೆ ಯಾವ ಬರ್ತಾವಪ್ಪ, ಫಿಗರ್ಸ್ ಕೌಂಟ್ ಮಾಡೋದು, ಒಂದು ಸ್ಕ್ವೇರ್ ಕೊಟ್ಟವ್ರು ಟ್ರಯಾಂಗಲ್ ಕೌಂಟ್ ಮಾಡ್ರಿ, ಸ್ಕ್ವೇರ್ ಕೌಂಟ್ ಮಾಡ್ರಿ ಅನ್ನೋದು ಆ ಥರ ಕ್ವಶನ್ಸ್. ಮತ್ತು ಮಿರರ್ ರಿಫ್ಲೆಕ್ಷನ್, ವಾಟರ್ ರಿಫ್ಲೆಕ್ಷನ್ ಅವಾಗಿರ್ಬೋದು. ಮತ್ತು ಡಿಕ್ಷನರಿ ಆರ್ಡರ್ ಆಗಿರ್ಬೋದು. ಒಂದು ಗಡಿಯಾರದಾಗಿನ ಒಂದು ಟೈಮ್ ಕೊಟ್ಟು ಆ ಟೈಮ್ ಒಳಗೆ ಎಷ್ಟು ಆ್ಯಂಗಲ್ ಇರುತ್ತೆ ಅನ್ನೋದು ಆಗಿರ್ಬೋದು. ಮತ್ತು ಕ್ಯಾಲೆಂಡರ್ ಕ್ವಶನ್ಸ್ ಇವುಗಳಿಗೆ ಆಥರ್ಸ್ ಬರ್ತಾವೆ. ಇವೊಂದು 5 ಕ್ವಶನ್ಸ್ ಬರ್ಬೋದು. ಸರಿ, ಮೇನ್ ಮೊದಲು ಯಾವ್ದು ಮಾತಾಡೋಣ, ಸಿಲಾಗಿಸಮ್ ಟಾಪಿಕ್. ಸಿಲಾಗಿಸಮ್ ಟಾಪಿಕ್ಗಳು ಎಂಥವಪ್ಪ ಅಂದ್ರೆ ಕನ್ಕ್ಲೂಷನ್ ಕೊಟ್ಟಿರ್ತಾರಲ್ಲ, ಎಲ್ಲ ಆಮೆಗಳು ಮೊಲಗಳು, ಎಲ್ಲ ಮೊಲಗಳು ಆನೆಗಳು ಅದೇ ಕೊಟ್ಟು ನಿಮಗೆ 2 ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಆನೆಗಳು ಮೊಲಗಳು ಆಗಬಹುದೇ, ಈ ಕ್ವಶನ್ ಒಳಗೆ ಒಂದು 3 ಕ್ವಶನ್ ಬರ್ತಾವ. ಬಟ್ ಇದ್ರ ಮೇನ್ ಏನು ಬಿಡ್ಬೇಕಂದ್ರೆ ಆಗಬಹುದು, ಇರುತ್ತದೆ, ಇರಬಹುದು, ಇರುತ್ತದೆ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಫೋಕಸ್ ಮಾಡ್ಯಾಕ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೆಲವೊಮ್ಮೆ ಆ ಕ್ವಶನ್ 3 ಬರ್ತಾವೆ, ಅದನ್ನ ನೋಡ್ಕೊರಿ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಬರೋದು ವೆನ್ ಡಯಾಗ್ರಾಮ್ಗಳು. ವೆನ್ ಡಯಾಗ್ರಾಮ್ ಅಂದ್ರೆ ಅವು ಸೇಮ್ ಆಲ್ಮೋಸ್ಟ್ ಇದೇ ಥರ ಇರ್ತಾವೆ, ಅದು ನೋಡ್ಕೊರಿ. ನೆಕ್ಸ್ಟ್ ಅದನ್ನ ಬಿಟ್ಟರೆ ಯಾವುದು ಅಂದ್ರೆ ಡಿಕೋಡಿಂಗ. ಡಿಕೋಡಿಂಗ್ದಾಗ ಮೇನ್ಲಿ ಏನು ಬರ್ತಾವೆ, ಲೆಟರ್ಸ್ ಬರ್ತಾವೆ. ABC ಒಂದು ಯಾವ್ದು ಸೀರೀಸ್ ಕೊಟ್ಟಿರ್ತಾರೆ, ಇನ್ನೊಂದು ಸೀರೀಸ್ ಕೊಟ್ಟಿರ್ತಾರೆ. ಅದು ಈಸಿ ಆಗುತ್ತೆ, ನೀವು ಜಸ್ಟ್ ಕೌಂಟ್ ಮಾಡ್ಕೊತ ಹೋದ್ರೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು ಪ್ಲಸ್ ಅಥವಾ ಮೈನಸ್ ಇರುತ್ತೆ, ಇಲ್ಲಾಂದ್ರೆ ಅಪೋಸಿಟ್ ವರ್ಡ್ಸ್ ಇರುತ್ತೆ. ಇಷ್ಟೇ ಇವು 3 ಬರ್ತಾವೆ, ಜಾಸ್ತಿ ಏನು ಬರೋಲ್ಲ ಅಂತ ತಿಳಿಸ್ಬೇಡ್ರಿ. ಮತ್ತು ಇನ್ನೊಂಥರ ಕ್ವಶನ್ ಬರುತ್ತೆ ಡಿಕೋಡಿಂಗ್ ಯಾವುದಪ್ಪ ಅಂದ್ರೆ ಸ್ಕೈ ಇಸ್ ಬ್ಲೂ ಅನ್ನಕ MFCAK ಬಂದು ಬ್ಲೂ ಇಸ್ ಗಾರ್ಡನ್ ಅದು ಬಂದು ಒಂದು ಕೋಡ್ ಕೊಡ್ತಾರೆ. ಹಾಗೆಲ್ಲ ಕೋಡ್ ಕೊಟ್ಟು ಬ್ಲೂ ಅನ್ನೋದು ಏನು ಕೋಡ್ ಐತಿ ಕೇಳ್ತಾರೆ. ಈ ಕ್ವಶನ್ ಕೂಡ ಬರ್ತಾವೆ, ಪ್ರಾಕ್ಟೀಸ್ ಮಾಡಿರಿ. ಇವೆಲ್ಲ ಈಸಿ ಕ್ವಶನ್. ರೀಸನಿಂಗ್ ಅನ್ನೋದು ಭಾಳ ಈಸಿ ಇರುತ್ತೆ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಆರಾಮ್ ಕ್ಲಿಯರ್ ಆಗುತ್ತೆ. ಹಾಗಾಗಿ ಈಸಿ ಇರುತ್ತೆ ರೀಸನಿಂಗ್. ಮಾಡ್ಕೊರಿ ರೀಸನಿಂಗ್. ಔಟ್ ಆಫ್ ನೀವು ತೆಗಿಲೇಬೇಕು ರೀಸನಿಂಗ್, ನೀವು ಕ್ವಾಲಿಫೈ ಆಗ್ಬೇಕಂದ್ರೆ. ಮಿಸ್ ಆದ್ರೆ ಒಂದೇನೋ ಅದು 2 ತಪ್ಪ ರೆಡಿ ಐತಿ. ಬಟ್ ಔಟ್ ಆಫ್ ಆದ್ರೆ ಭಾಳ ಚಲೋ, ನೀವು ಕ್ವಾಲಿಫೈ ಆಗೋದು ಭಾಳ ಈಸಿ ಆಗುತ್ತೆ. ಹಂಗೆ ರೀಸನಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಬರೋದು ಪಜಲ್ ಸೀಟಿಂಗ ಮಾಡ್ಬೋದು, ಈಸಿ ಇರುತ್ತೆ. ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಕ್ವಶನ್ಸ್. ಹಾಗಾಗಿ ನೀವು ನೋಡ್ರಿ, ನಿಮ್ಗೆ ಟೈಮ್ ಐತಿ ನಾ ಮಾಡ್ತೀನಿ ಅಂದ್ರೆ ಅವಾಗಲೇ ಮಾಡ್ರಿ. ಇಲ್ಲಾಂದ್ರೆ ನೀವು ಅದನ್ನ ಬಿಟ್ಟು ಹೋಗಿ ಮಾರ್ಕ್ ಮಾಡ್ಕೊಂಡು ಲಾಸ್ಟಿಗೆ ಬಂದ ಅದನ್ನ ಸಾಲ್ವ್ ಮಾಡೋದು ಬೆಟರ್. ನಿಮಗೇನು ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಡೌಟ್ ಇದ್ರೆ, ನಾನು ಅಲ್ಲೇ ಮಾಡಿ ಹೋಗಿರ್ತೀನಿ ನಾನು ಕೇಳಿದ್ರೆ. ಬಟ್ ನೀವು ಇಲ್ಲ ನಂಗೆ ಟೈಮ್ ಸ್ವಲ್ಪ ಸಾಲದೇ ಇರ್ಬೋದು, ಯಾಕಂದ್ರೆ ಮ್ಯಾಥ್ಸ್ ಸ್ವಲ್ಪ ಟೈಮ್ ತೊಗೋತೀನಿ, ಅಲ್ಲಿ ನಂಗೆ ಟೈಮ್ ಬೇಕು ಅಂತ ನಿಮ್ಗೇನು ಇದ್ರೆ ಇದನ್ನು ಬಿಟ್ಟು ಮುಂದೆ ಹೋಗಿ ಕೊನೆ ಕ್ವಶನ್ ಮಾಡೋದು. ಇವು 2ರಿಂದ 3 ಬರ್ತಾವೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಕಂಟಿನ್ಯೂ ಮಾಡಿ ಅದನ್ನ ಮಾಡ್ಕೊತಿದ್ರೆ ನಿಮ್ಗೆ ಜಲ್ದಿ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಪ್ರೂವ್ ಆಗುತ್ತೆ, ಅದು ಮಾಡಿರಿ. ನೆಕ್ಸ್ಟ್ ಅದನ್ನ ಬಿಟ್ಟರೆ ಅದೇ ಪಜಲಿಂಗ್ ಒಳಗೆ ಇದು ಕೇಳ್ತಾರೆ. ಒಬ್ಬ ಮನುಷ್ಯ ಮೊದಲು ಸೌದಿ ಹೋಗ್ತಾನೆ, ಆಮೇಲೆ ಆರ್ತಿ ಹೋಗ್ತಾನೆ, ಆಮೇಲೆ ಲೆಫ್ಟ್ ಹೋಗ್ತಾನೆ, ಆಮೇಲೆ ರೈಟ್ ಹೋಗ್ತಾನೆ. ಆ ಥರ ತೊಗೊಂಡು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ ಅಂತ ಕೇಳ್ಬೋದು. ಅಥವಾ ಈಗ ಸದ್ಯಕ್ಕೆ ಯಾವ ದಿಕ್ಕದ ಅಂತ ಕೇಳ್ಬೋದು. ಅವ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಎಷ್ಟು ದೂರ ಹೋಗ್ಯಾನ ಅನ್ನೋಕೆ ಮೇನ್ಲಿ ಕೆಲವೊಮ್ಮೆ ಏನಾಗಿರುತ್ತೆ, ಅಲ್ಲಿ ಹೊಳೆ ವಾಪಸ್ ಬಂದಿರ್ತಾನೆ, ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಇಲ್ಲ ಕೆಲವೊಮ್ಮೆ ಪೈಥಾಗೋರಸ್ ಥಿಯರಮ್ ಹಾಕಿ ಸಾಲ್ವ್ ಮಾಡೋ ಥರ ಬಂದಿರುತ್ತೆ. ಅದನ್ನು ನೋಡ್ಕೊರಿ. ಅದನ್ನ ಬಿಟ್ಟರೆ ಡಿಫ್ರೆಂಟ್ ಡೇಸ್. ಈಗ ಒಂದು 5 ಜನ ಇದ್ದಾರೆ. ಒಂದನೇ ದಿವಸ ಇವ್ ಹೋಗೋಣ ಊರಿಗೆ, 2 ದಿವಸ ಇವ್ ಹೋಗೋಣ ಊರಿಗೆ, 1 ದಿವಸ ಹೋಗೋಣ, 5 ದಿವಸ ಹೋಗೋಣ, 6 ದಿವಸ ಹೋಗೋಣ, ಈ ಥರ ಕೇಳಿ ಯಾವ ದಿನಕ್ಕೆ ಯಾವ ಒಂದು ಸ್ವಲ್ಪ ಮುಂದೆ ಇನ್ನೊಂದು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಕೊಟ್ಟು ಇಂಥ ದಿವಸ ಯಾರು ಹೋಗಿದ್ರು ಅಂತ ಕೇಳ್ತಾರೆ. ಆ ಟೈಪ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರಿ. ಇವು ಪಜಲ್ಸ್ ಒಳಗೆ ಬರ್ತಾವೆ. ಇವು ಕೂಡ ಟೈಮ್ ಕನ್ಸ್ಯೂಮಿಂಗ್ ಈಸಿ ಇರ್ತಾವೆ ಕ್ವಶನ್ಸ್, ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರ್ತಾವೆ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಂಗಿದ್ರೆ ಮಾಡ್ಬೋದು. ಅದನ್ನ ಬಿಟ್ಟರೆ ಬ್ಲಡ್ ರಿಲೇಷನ್ಸ್ ಕೂಡ 1ರಿಂದ 2 ಕ್ವಶನ್ಸ್ ಬರ್ಬೋದು, ಅಥವಾ 2 ಕ್ವಶನ್ಸ್ ಬರ್ಬೋದು. ಸಂಬಂಧಗಳು ಸಿಂಪಲ್. ಪ್ಲಸ್ ಮೈನಸ್ ಹಾಕ್ತಿರಲ್ಲ, ಗಂಡು ಹೆಣ್ಣು ಅನ್ನೋದು ಸ್ಪೆಸಿಫೈ ಮಾಡ್ಕೊರಿ. ಯಾವತ್ತು ಇದನ್ನ ಡಯಾಗ್ರಾಮ್ ಬಿಡ್ಸಾಕತ್ತೀರಿ ಅಂದ್ರೆ ಪ್ಲಸ್ ಗಂಡು ಮೈನಸ್ ಹೆಣ್ಣು ಇರುತ್ತಲ್ಲ ಅಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿ ಮಾಡೋದು. ಪರ್ಫೆಕ್ಟ್ ಮಾಡ್ಕೊರಿ. ಪ್ಲಸ್ ಅದು ಗೊತ್ತಿದ್ರೆ ಪ್ಲಸ್ ಹಾಕ್ರಿ, ಗೊತ್ತಿಲ್ಲ ಬಿಟ್ಟೋರಿ. ಅದು ಮತ್ತೆ ನಮ್ಗೆ ತೋರಿಸುತ್ತೆ ಇಲ್ಲೊಂದು ಕಡೆ ಬಂದ 3 ಪಾಯಿಂಟ್ನಾಗ. ಹಾಗಾಗಿ ಅದನ್ನ ಸ್ವಲ್ಪ ಕ್ಲಿಯರ್ ತಗೋರಿ ಪ್ಲಸ್ ಮೈನಸ್ ಹಾಕ್ಬೇಕಾರೆ. ಮತ್ತು ಡಯಾಗ್ರಾಮ್ ಹಾಕ್ತಿರ್ತಿರ್ಲ ರಿಲೇಷನ್ದು ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಕೆಲವೊಮ್ಮೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೆಲವೊಮ್ಮೆ ನಾವು ಕರೆಕ್ಟ್ ಮಾಡಿರ್ತೀವಿ, ಬಟ್ ಒಂದು ಆ ಕಡೆ ಮಾಡಿದ್ರೆ ಪೂರಾ ಆನ್ಸರ್ ಚೇಂಜ್ ಆಗುತ್ತಾ, ಪೂರಾ ಕ್ವಶನ್ ತಪ್ಪಾಗ್ಬಿಡುತ್ತೆ. ನಮ್ಗೆ ತಲೆನೇ ತಿಳಿಯಂಗಿಲ್ಲ, ಕನ್ಫ್ಯೂಸ್ ಆಗಿ ನಾವು ನೆಕ್ಸ್ಟ್ ಕ್ವಶನ್ ಕೂಡ ಅದೇ ತಲೆಯಾಗ ಓಡಕ್ಕೆ ಚಲೋ ಆಗುತ್ತೆ. ಒಂದು ಕ್ವಶನ್ ತಪ್ಪಾದ್ರೆ ನೆನ್ಪಿಡ್ರಿ. ಮತ್ತು ಅದನ್ನ ಬಿಟ್ಟು ಸ್ಟೇಟ್ಮೆಂಟ್ ಬರ್ತಾವೆ. ಮತ್ತು ಅವೇ ಸ್ಟೇಟ್ಮೆಂಟ್ಸು ಅಸಂಪ್ಷನ್ ಇಂಪ್ಲಿಸಿಟ್ ಇರ್ತಾವೆ. ಅವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅವ್ನು ಮಾಡೋದು ಈಸಿ ಇರ್ತಾವೆ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿಂದಾಗಿ ಭಾಳ ಹೊಲಸಾಗುತ್ತೆ. ಅದನ್ನ ಬಿಟ್ಟರೆ ಆಪ್ರೇಷನ್ಸ್ ಅಂತಾವು.
ಒಂದು ಒಂದು ಇಕ್ವೇಷನ್ ಕೊಡ್ತಾನ, ಪ್ಲಸ್ ಮೈನಸ್ ಇರ್ತಾವ. ಪ್ಲಸ್ ಮೈನಸ್ ಉಲ್ಟಾ ಮಾಡ್ರಿ, ಪ್ಲಸ್ ಇಲ್ಲಿ ಮೈನಸ್, ಮೈನಸಲ್ಲಿ ಪ್ಲಸ್, ಇಂಟು ಇದಲ್ಲಿ ಡಿವೈಡ್ ಆ ಥರ ಬರ್ತಲ್ಲ, ಅವು ಸಿಂಪಲ್ ಇರ್ತಾವ. ಹಿಂದೆ ಮುಂದೆ ಮಾಡ್ಕೊಳ್ಳೋದು, ಸಾಲ್ವ್ ಮಾಡೋದು ಈಸಿ ಇರ್ತಾವ. ಇವ್ನಂತೂ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ, ಒಂಥರ ಫುಲ್ ಸ್ಪೀಡ್ಲೇ ಮಾಡ್ತೀರಿ, ಮಾಡ್ಕೊರಿ. ಅದನ್ನ ಬಿಟ್ಟರೆ ಸೀರೀಸ್ ಅನಾಲಜಿ. ಸೀರೀಸ್ ಅಂದ್ರೆ ಈಗ ಒಂದು ನಂಬರ್ಸ್ ಕೊಡ್ತಾರಲ್ಲ, 1, 4, 8, 12, 13 ಹಿಂಗೆ ಕೊಡ್ಕೊಂತ ಹೋಗ್ತಾರಲ್ಲ. ನೆಕ್ಸ್ಟ್ ನಂಬರ್ ಕಂಡು ಅಂತಾರೆ, ಮಿಸ್ಸಿಂಗ್ ನಂಬರ್. ಇದ್ರಾಗ ಏನಿಲ್ಲ, ಫಸ್ಟ್ ಸಿಂಪಲ್ ಆಯ್ತು ನೋಡ್ರಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ರಿ ಯಾವತ್ತು. ಈ ಕ್ವಶನ್ದಾಗ ಫಸ್ಟ್ ನೀವು ಏರಾತೈತೇನ ಇಳಿಯಾತೈತೆ ನೋಡ್ರಿ. ಏರಾತಿತ್ತು ಪ್ಲಸ್ ಮಾಡಿ ನೋಡ್ರಿ, ಇಳಿಯಾತಿತ್ತು ಮೈನಸ್ ಮಾಡಿ ನೋಡ್ರಿ. ಆಲ್ಮೋಸ್ಟ್ ಅಲ್ಲೇ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ಕೊಡೋದು ಒಂದು ಪ್ಲಸ್ ಮಾಡ್ಕೊಂಡು ಹೋಗಿರ್ತಾರ, ಇಲ್ಲ ಮೈನಸ್ ಮಾಡ್ಕೊಂಡು ಹೋಗಿರ್ತಾರ. ಅಲ್ಲಿ ಬರಲಿಲ್ಲ ಅಂದ್ರೆ ಸ್ಕ್ವೇರ್ ಮಾಡಿ ನೋಡ್ರಿ. ಸ್ಕ್ವೇರ್ ಮಾಡಿ 1 ಅಥವಾ 2 ಪ್ಲಸ್ ಮಾಡಿರ್ತಾರ. ಇವು ಮೂರಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಸೀರೀಸ್ದಾಗ. ಮೂರೇ ಇರ್ತಾವೆ, ಪ್ಲಸ್ ಮಾಡೋದಿರುತ್ತೆ, ಇಲ್ಲ ಮೈನಸ್ ಮಾಡೋದಿರುತ್ತೆ, ಅಥವಾ ಸ್ಕ್ವೇರ್ ಮಾಡಿ ಪ್ಲಸ್ ಮೈನಸ್ ಮಾಡೋದಿರುತ್ತೆ. ಸಿಂಪಲ್ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಆಲ್ಮೋಸ್ಟ್ ರೀಸನಿಂಗ್ ಎಂಥ ಟಾಪಿಕ್ ಅಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರೆ ಔಟ್ ಆಫ್ ಔಟ್ ತೆಗೆಯೋದು ಸಬ್ಜೆಕ್ಟು. ಸರಿ, ನೆಕ್ಸ್ಟ್ ನೋಡೋದು ಯಾವುದಂದ್ರೆ ಡೈರೆಕ್ಷನ್ಸ್. ಆಗಲೇ ಒಂದ್ಸಲ ಹೇಳಿದ ಡೈರೆಕ್ಷನ್ಸ್ನ ನೀವು ರೆಡಿ ಇರಿ. ಸ್ವಲ್ಪ ರೀಸನಿಂಗ್ ಸಿಂಪಲ್ ಐತಿ, ಇಷ್ಟು ಮಾಡ್ಕೊರ ಏನು ಹೇಳಿಲ್ಲ ಟಾಪಿಕ್ಸ್. ಇಷ್ಟು ಟಾಪಿಕ್ಸ್ ಪ್ರಾಕ್ಟೀಸ್ ಮಾಡಿ. ರೀಸನಿಂಗ್ ನೀವು ಜಾಸ್ತಿ ಮಾಡಬೇಡ, ಎಲ್ಲ ಟಾಪಿಕ್ ಒಂದು 5 ಕ್ವಶನ್ 10 ಕ್ವಶನ್ ನೋಡ್ಕೋರಿ. ಬಟ್ ನೀವು ಮಾಕ್ ಟೆಸ್ಟ್ ಮಾಡ್ಕೊಂತ ಹೋಗ್ತಿರಲ್ಲ, ಮಾಕ್ ಟೆಸ್ಟ್ ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ರೀಸನಿಂಗ್ ಮಾತ್ರ ಎಕ್ಸ್ಟ್ರಾ ಟೈಮ್ ಅವಶ್ಯಕತೆ ಇಲ್ಲ, ಕೊಟ್ಟರು ಭಾಳ 1 ತಾಸು ಮ್ಯಾಕ್ಸಿಮಮ್. ಯಾಕಂದ್ರೆ ರೀಸನಿಂಗ್ ಸ್ಕೋರಿಂಗ್ ಸಬ್ಜೆಕ್ಟ್. ನೀವು ಸ್ಕೋರಿಂಗ್ ಸಬ್ಜೆಕ್ಟ್ ಜಾಸ್ತಿ ಟೈಮ್ ಕೊಟ್ಟು ಮ್ಯಾಥ್ಸಿಗೆ ಕಡಿಮೆ ಕೊಟ್ಟರೆ ಕೆಲಸ ಆಗಿಲ್ಲ. ಸ್ಕೋರಿಂಗಿಗೆ ಅಂದ್ರೆ ನೀವು ಪರ್ಫೆಕ್ಟ್ ಆಗಿರಿ ಮತ್ತಿದ್ರು, ಯಾಕಂದ್ರೆ ಸ್ಕೋರಿಂಗ್ ಪರ್ಫೆಕ್ಟ್ ಇರಬೇಕಿತ್ತು. ಇರೋ ಪರ್ಫೆಕ್ಟ್ ಇದ್ರೇ ಸ್ಕೋರ್ ಆಗೋ ಚಾನ್ಸ್ ಐತಿ. ಸ್ವಲ್ಪ ಆದಷ್ಟು ಸ್ವಲ್ಪ ಕಮ್ಮಿ ಟೈಮ್ ಕೊಟ್ಟಾಕಾರ ಈಸಿ ಐತಿಲ್ಲ, ನೀವು ಇದನ್ನು ಕವರ್ ಮಾಡ್ಕೊಂಡ್ರೆ ಆಕೈತಿ. ಸೊ ಸರಿ, ಇಷ್ಟೇ ಈ ವಿಡಿಯೋದಾಗ. ಅಷ್ಟು ಮಾಡ್ರಿ. ಮ್ಯಾಥ್ಸ್ ಬಗ್ಗೆ ಯಾರು ವಿಡಿಯೋ ಮಾಡೀನಿ ಅದು ನೋಡ್ರಿ. ಮತ್ತು ಕಮೆಂಟ್ ಹಾಕ್ತಾರೆ ಕೆಲವೊಬ್ರು ಮ್ಯಾಥ್ಸ್ ಬಗ್ಗೆ ಮಾಡತ್ತೀರಿ. ಮ್ಯಾಥ್ಸ್ ಬಗ್ಗೆ ಆಗಲೇ ಮಾಡೀನಿ, ಅದನ್ನ ನೋಡ್ರಿ. ಮತ್ತು ಗ್ರೂಪ್ ಡಿ ಕೇಳ್ತೀರಿ, ಗ್ರೂಪ್ ಡಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಇದು ಗ್ರಾಜುಯೇಟ್ ಮುಗಿದ್ಮೇಲೆ ಮತ್ತೆ ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಅದು ಆಲ್ಮೋಸ್ಟ್ ಸೇಮ್ ಇರುತ್ತಲ್ಲ ಸಿಲೆಬಸ್. ಸ್ವಲ್ಪ ಸೈನ್ಸ್ ಒಂದು ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಇರ್ತಾವೆ ಅಷ್ಟೇ. ಸರಿ, ಮ್ಯಾಥ್ಸ್ ಎಲ್ಲ ವಿಡಿಯೋ ಮಾಡೀನಿ. ಮತ್ತು ನಿಮ್ಗೆ ಏನಾರ ಕ್ವೆರಿ ಇದ್ರೆ ಇಷ್ಟೊಂದು ಕೇಳ್ರಿ. ಪ್ರಾಕ್ಟೀಸ್ ಬೇಕಾದ್ರೆ ಟೈಮ್ ಜಾರಿ ಸಿಮ್. ಬಾಯ್ ಬಾಯ್, ಟೇಕ್ ಕೇರ್.